ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಯಾರೆಲ್ಲ ನೆನ್ನೆ ಚೆನ್ನಕೇಶ್ವರನ ಆರತಿ ನಮ್ಮೂರು ವ್ಲಾಗ್ಸ್ನ ನೋಡಿಲ್ಲ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಮತ್ತು ಬನ್ನಿ ಇಂದಿನ ವ್ಲಾಗ್ಸ್ ಎಲ್ಲ ಚೆಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ನೋಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಮನೆಯಲ್ಲಿ ನನ್ನ ಈ ರೊಟೀನ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಅರ್ಲಿ ಮಾರ್ನಿಂಗ್ 4 o'clock ಎದ್ದು ನನ್ನ ದಿನಾನ ಶುರು ಮಾಡ್ತಾ ಇದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಇಟ್ಕೊಂಡು ನಾನು ಔಟ್ಸೈಡ್ ಬಂದು ಒಂದು 10 minutes ಸೆಲ್ಫ್ ಟೈಮ್ನ ಕೊಡ್ತಾ ಇದ್ದೀನಿ. ನನಗೆ ಅಂತ ನಾನು ಒಂದು 10 minutes ಕೊಡ್ತೀನಿ. ಏಕೆಂದರೆ ಮಕ್ಳು ಎದ್ಮೇಲೆ ನಿಮಗೆಲ್ಲರಿಗೂ ಗೊತ್ತು, ಮಾಮ್ ಆಫ್ ಟು ಎಷ್ಟು ಬ್ಯುಸಿ ಶೆಡ್ಯೂಲ್ ಅಂತ. ಅಂದರೆ ಒಬ್ಬರನ್ನ ಸ್ಕೂಲಿಗೆ ಕಳಿಸ್ಬೇಕು, ಇನ್ನೊಬ್ಳು ಚಿಕ್ಕ ಪಾಪು. ಸೊ ಇಬ್ಬರನ್ನೂ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋದು. ಅದ್ರ ಮಧ್ಯೆ ಯಜಮಾನ್ರು ಕೆಲ್ಸಕ್ಕೆ ಹೋಗಬೇಕು ಫ್ರೆಂಡ್ಸ್. ಅವರಿಗೆ ಟಿಫನ್ನು, ಸ್ನಾನಕ್ಕೆ ನೀರು ಎಲ್ಲ ರೆಡಿ ಮಾಡಬೇಕು. ಅಂದರೆ ಎಷ್ಟು ತಲೆ ಬಿಸಿ ಆಗುತ್ತಲ್ವ. ಸೊ ಅದಕ್ಕೆ ಮಧ್ಯದಲ್ಲಿ ನಮಗೆ ಟೈಮೇ ಸಿಕ್ಕಲ್ಲ. ಸೆಲ್ಫ್ ಟೈಮ್, ಸೆಲ್ಫ್ ಕೇರ್ ಎರಡೂ ಸಿಕ್ಕಲ್ಲ. ಸೊ ಹಾಗಾಗಿ ನಾವೇ ಮಾಡ್ಕೊಂಬಿಡೋಣ. ಅರ್ಲಿ ಇನ್ ದ ಮಾರ್ನಿಂಗ್ ನಾವೇ ಒಂದು 10 minutes ನಮಗೆ ಟೈಮ್ನ ಕೊಟ್ಬಿಟ್ರೆ ಬ್ಯಾಟ್ರಿ ಫುಲ್ ರೀಚಾರ್ಜ್ ಆಗಿಬಿಡುತ್ತೆ. ಮನೇಲಿರೋರಿಗೆಲ್ಲ ಚಾರ್ಜ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ನಾನು 4 o'clock ಎದ್ದು ಒಂದು 10 minutes ನನಗೆ ಟೈಮ್ ಕೊಟ್ಟು, ಇವತ್ತು ಮಳೆ ಸಖತ್ ಜಿಡಿ ಮಳೆ ಇತ್ತು ಫ್ರೆಂಡ್ಸ್. ಒಂದು 10 minutes ಅಲ್ಲಿ ನಿಂತ್ಕೊಂಡು ಆಕಾಶ ನೋಡಿಕೊಂಡು ಯೂನಿವರ್ಸಲ್ ಜೊತೆ ಮಾತಾಡಿಕೊಂಡು ಅದಾದಮೇಲೆ ಬ್ಯಾಕ್ ಟು ರೊಟೀನ್. ಕಸ ಗುಡಿಸಿ ಮನೆ ಒರೆಸಿ ನಾನು ಫ್ರೆಶ್ ಅಪ್ ಆಗಿ, ತುಂಬ ದಿನ ಆಯಿತು, 10 days ಆಯ್ತು ಈ ಮನೆಗೆ ಬಂದು. ದೇವ್ರ ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ದೇವ್ರ ಮನೆಯನ್ನು ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ನಮ್ಮ ಚಿಕ್ಕ ಮೇಡಮ್ ಅವರು ಎದ್ದು ಅಟೆನ್ಷನ್ ಕೊಟ್ಟಿದ್ದಾಯಿತು, ಅಟೆಂಡೆನ್ಸ್ ಹಾಕಿದ್ದಾಯಿತು. ಸ್ವಲ್ಪ ಸಮಾಧಾನ ಮಾಡಿ ಅವರಪ್ಪನ ಜೊತೆ ಅಟ್ಯಾಚ್ ಮಾಡಿ ಮತ್ತೆ ಬ್ಯಾಕ್ ಟು ರೊಟೀನ್ ನನ್ನ ಕೆಲಸ. ಯಾಕೆಂತ ಅಂದರೆ 9 o'clock ಅಷ್ಟರೊಳಗೆ ನಮ್ಮ ಡಿಂಪನನ್ನು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ನನ್ನ ಎಲ್ಲ ಮಾರ್ನಿಂಗ್ ರೊಟೀನು ಮುಗ್ಕೊಂಡಿರಬೇಕು. ಸೊ ಹಾಗಾಗಿ ರಾಯರ್ ಫೋಟೋಕ್ಕೆ ಹೂವನ್ನ ಹಾಕ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಲ್ವಾ. ಕ್ವಿಕ್ಕಾಗಿ ಎಷ್ಟೇ ಫಾಸ್ಟಾಗಿ ಮಾಡಿದ್ರು ದೇವ್ರ ಮನೆ ಕೆಲಸ ಮಾತ್ರ ಆಗೋದೇ ಇಲ್ಲ ಫ್ರೆಂಡ್ಸ್. 2 hours 3 hours ಮಿನಿಮಮ್ ಬೇಕೇ ಬೇಕು. ಬಟ್ ಪರವಾಗಿಲ್ಲ, ಏನೇ ಆದರೂ ಫೈನಲ್ ಪೂಜೆ ಮಾಡುವಾಗ ಅದೊಂದು ಹ್ಯಾಪಿನೆಸ್ ಇರುತ್ತೆ ಗೊತ್ತಾ. ಒಂದು ಬಿಗ್ ಸ್ಮೈಲ್ ಬರುತ್ತೆ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ಅಂತ. ಆ ಹ್ಯಾಪಿನೆಸ್ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ದೇವ್ರ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿ ರೆಡಿ ಮಾಡಾಯಿತು. ಹೂವಿನ ಅಲಂಕಾರ ಎಲ್ಲ ಹಾಕಿ ಸೊ ಎಲ್ಲ ಕಡೆ ನೀಟಾಗಿ ರೆಡಿ ಮಾಡಿದ್ದಾಯಿತು. ಅಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಆಯಿತು. ನಮ್ಮ ದೊಡ್ಡ ಮೇಡಮ್ ಅವರು ಫ್ರೆಶ್ ಅಪ್ ಆಗಿ, ಚಿಕ್ಕವರು ಆಲ್ರೆಡಿ ಫ್ರೂಟ್ ಬೌಲ್ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹಸಿ ತೊಗರಿಕಾಳು ಹಾಕಿ ಉಪ್ಸಾರು ಮಾಡಿದ್ದೀನಿ ಆಯಿತಾ. ಉಪ್ಸಾರು ಮುದ್ದೆ ಕಾಂಬಿನೇಷನ್ ಏನು ಚೆನ್ನಾಗಿರುತ್ತಲ್ವ. ಮಳೆ ಬರ್ತಾ ಇರೋದಕ್ಕೂ ಉಪ್ಸಾರು, ತೊಗರಿಕಾಳು ಪಲ್ಯ ಆ್ಯಂಡ್ ಸೈಡಿಗೆ ಬಾಳೆಕಾಯಿ ಬಜ್ಜಿ ಕೂಡ ಒಂದು ಮಾಡಿದೆ ಫ್ರೆಂಡ್ಸ್. ಅದಂತೂ ಇನ್ನೂ ಅಮೇಝಿಂಗ್ ಆಗಿತ್ತು ಆಯಿತಾ. ಸಖತ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಪುನಿಗಂತೂ ಬೆಳಗ್ಗೆನೇ ಈ ಥರ ಮುದ್ದೆ ಕೊಟ್ಟರೆ ಸಖತ್ ಹ್ಯಾಪಿ ಫೀಲ್ ಮಾಡ್ತಾರೆ. ಆ್ಯಂಡ್ ಡಿಂಪನೂ ಸೇಮ್. ಸೊ ಹಾಗಾಗಿ ಇಬ್ರಿಗೂ ಸ್ವಲ್ಪ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟೆ. ಅದೇ ಗ್ಯಾಪಲ್ಲಿ ನತಿಕ್ಷಂಗೂ ತಿನ್ನಿಸ್ಬಿಟ್ಟೆ. ಸೊ ಇವತ್ತು ತುಂಬ ಕೆಲಸ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ಲಂಚ್ ಬಾಕ್ಸ್ಗೆ ಪುಳಿಯೋಗರೆ ಮತ್ತು ಪಪ್ಪಾಯನ ಕೊಟ್ಟಿದ್ದೆ. ಡಿಂಪನಿಗೆ ಹಾಲು, ಅದಾದಮೇಲೆ ಒಂದು ಅರ್ಧ ಲೋಟ ಹಾಲು ಕೊಡ್ತೀನಿ. ಆ್ಯಂಡ್ ನಾನಿಲ್ಲಿ ತಲೆ ಬಚ್ತಾ ಇದ್ದೀನಿ. ಆ್ಯಂಡ್ ಪುನಿ ಆ ಕಡೆ ಅವಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಬಟ್ಟೆ ಐರನ್ ಮಾಡಿಟ್ಟಿದ್ದಾಯಿತು ಮೇಡಮ್ ಅವರಿಗೆ. ಸೊ ಅವ್ರು ಬಂದು ಊಟ ಮಾಡಿಸ್ತಾ ಇದ್ದಾರೆ, ನಾನಿಲ್ಲಿ ಅವ್ರನ್ನ ರೆಡಿ ಮಾಡ್ತಾ ಇದ್ದೀನಿ. ಅರ್ಧಕ್ಕೆ ಬಿಟ್ಟಿದ್ದಾಯಿತು, ಯಾಕಂದರೆ ಇವಳು ಸ್ಕೂಲಿಗೆ ಲೇಟ್ ಆಗೋದ್ರಿಂದ. ಸೊ ಇವಳು ಸ್ವಲ್ಪ ನಿಧಾನ ಊಟ ಮಾಡೋದು ನಮ್ಮ ಡಿಂಪನ. ಸೊ ಅವಳನ್ನ ರೆಡಿ ಮಾಡಿ ಅಕ್ಕ ತಂಗಿರಿಬ್ಬರು ಒಂದು ಸ್ವಲ್ಪ ಕುಚಿಕು ಮುದ್ದು ಮಾಡಿಕೊಂಡು ಇಬ್ಬರು ಹೊರಟಿದ್ದಾಯಿತು. ಡಿಂಪನ ಮಾತ್ರ ಹೊರಟಿದ್ದಾಯಿತು. ನತಿಕ್ಷನ್ ಇಟ್ಕೊಂಡು ನಾನಿಲ್ಲಿ ಬ್ಯಾಕ್ ಟು ರೊಟೀನ್ ಅಂತ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಮಕ್ಕಳು ಅಂದಮೇಲೆ ಗೊತ್ತಲ್ವಾ, ನೈಟ್ ವೆಟ್ ಮಾಡೇ ಮಾಡ್ತಾರೆ, ಬೆಡ್ ವೆಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ವಾರದಲ್ಲಿ 2 ಸತಿ ನಾನು ಬೆಡ್ರೂಮ್ನ ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿನೇ ಇರುತ್ತೆ ವಾರದ ದಿನ. ಸೊ ಅದನ್ನೆಲ್ಲ ಮುಗಿಸ್ಕೋತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೊಟೀನ್ ನಿಮ್ಗೆ ಹೇಗೆ ಅನ್ನಿಸ್ತು? ಆ್ಯಂಡ್ ಆ್ಯಸ್ ಯೂಶುವಲ್ ನೀವೆಲ್ಲ ಹೇಗೆ ಮಾಡ್ತೀರಾ? ಮಂಡೇ ಮಾರ್ನಿಂಗ್ ಅಂದರೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ. 1 or 2 ಯಾರೇ ಇರಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಲೈಫಲ್ಲಿ ದೇವ್ರೇನು ಕೊಟ್ಟಿರ್ತಾರೋ ಅದನ್ನ ಎಕ್ಸೆಪ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ತುಂಬ ಸಫರ್ ಆಗೋದು ನಾವೇ ಫ್ರೆಂಡ್ಸ್. ಏನು ಸಿಕ್ಕಿರುತ್ತೋ ಅದರಲ್ಲಿ ಖುಷಿಯಾಗಿ ಹ್ಯಾಪಿ ಫೀಲ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ದೇವ್ರು ಕೊಟ್ಟಿರ್ತಾರೆ, ಆಲ್ರೆಡಿ ಪ್ಲ್ಯಾನ್ ಆಗೋಗಿರುತ್ತೆ. ನೀನು ಹಿಂಗೆ ಮಗ, ನೀನು ಹಿಂಗೆ ಇರಬೇಕು ಅಂತಲೂ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಅದರಲ್ಲಿ ನಾವು ಹೊಸ್ದಾಗಿ ಏನೇನೋ ಶಾರ್ಟ್ಕಟ್ ಹುಡ್ಕೋದು, ಬೇರೆಯವ್ರಿಗೆ ಹರ್ಟ್ ಮಾಡೋದು, ಬೇರೆಯವ್ರಿಗೆ ಬೇಜಾರು ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬ್ಯಾಕ್ ಟು ರಿಟರ್ನ್, ಕರ್ಮ ರಿಟರ್ನ್ಸ್ ಅಂತ ನಮಗೆ 2 ಸತಿ ಏಟಾಗುತ್ತೆ. ಸೊ ಅದೆಲ್ಲ ಯಾಕೆ ಬೇಕು
ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಇದನ್ನು ಹರ್ಟ್ ಮಾಡೋದು, ಬೇರೆಗೆ ಟಾಂಟ್ ಮಾಡೋದು ಅದೆಲ್ಲ ಬೇಡ. ಫಾರ್ ಎಕ್ಸಾಂಪಲ್ ಯಾಕೆ ಈ ಮಾತನ್ನ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಒಂದು ಎಕ್ಸಾಂಪಲಿಗೆ ನನಗೆ 2 ಹೆಣ್ಮಕ್ಳಿದ್ದಾವೆ. ಅದು ನನಗೆ ಬೇಜಾರಿಲ್ಲ, ಫೀಲ್ ಇಲ್ಲ, ಏನಿಲ್ಲ. ನಾನೇ ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಯಾರೋ ಬಂದು ಹರ್ಟ್ ಮಾಡ್ತಾರೆ, ಯಾರೋ ಒಂದು ಯೋಚನೆ ಮಾಡ್ತಾರೆ ಅಂತ ಅಂದ ತಕ್ಷಣ ನಾನು ಅದನ್ನು ತಲೆಗೆ ಹಾಕ್ಕೊಳಕ್ಕಾಗಲ್ಲ. ನನಗೆ ಕೊಟ್ಟಿರೋದ್ರಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ನನ್ನ 2 ಮುದ್ದು ಮಕ್ಕಳನ್ನ ನೋಡಿದ್ರೆ ನನಗೆ ಸಖತ್ ಖುಷಿ ಇದೆ ಫ್ರೆಂಡ್ಸ್. ಯಾರೇನೇ ಇರಲಿ ಆ ವ್ಯಕ್ತಿನ ನಾನು ಇಗ್ನೋರ್ ಮಾಡ್ತೀನಿ. ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಾನು ಅವ್ರನ್ನ ಇಗ್ನೋರ್ ಮಾಡಿ ಜಸ್ಟ್ ಮೂವ್ ಆನ್ ಆಗೋದಕ್ಕೆ ನನಗೆ ಪುನಿ ಇಬ್ಬರೂ ಅದೇ ಥರ ಮೈಂಡ್ಸೆಟ್ ಇರೋದು. ನಾವು ಜಸ್ಟ್ ಮೂವ್ ಆನ್ ಆಗ್ತೀವಿ. ಯಾರು ನಮ್ಮನ್ನ ಹರ್ಟ್ ಮಾಡೋಕ್ಕೂ ಅವರು ವ್ಯಾಲ್ಯೂನ ನಾವು ಕೊಡೋಲ್ಲ ಅಲ್ಲಿ, ಹರ್ಟ್ ಮಾಡ್ತಾರೆ ಅನ್ನೋರಿಗೆ. ಸೊ ಹಾಗೆ ಇದು ನನ್ನ ಮುಂದೆ ಯಾರಿಗೂ ಹರ್ಟ್ ಮಾಡಿದ್ದು ನಾನು ನೋಡಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದಾಳಲ್ವ ರಿಯಾಕ್ಷನ್ಸು. ಸೊ ಜಸ್ಟ್ ಮೂವ್ ಆನ್ ಆಗೋಣ ಫ್ರೆಂಡ್ಸ್. ಪ್ರಪಂಚ ತುಂಬ ಬೆಳೆದಿದೆ. ಯಾಕಿನ್ನ ಹಳೆಯ ಕಾಲದವ್ರ ಥರ ಯೋಚನೆ ಮಾಡೋವಂಥದ್ದು. ಐ ಓಪನ್ ಮಾಡೋಣ, ಕಣ್ಣು ಬಿಟ್ಟು ಪ್ರಪಂಚ ನೋಡೋಣ. ಯಾವ್ದಾರ ಆಗಲಿ, ನೀವು ಬರೀ ಮಕ್ಕಳು ಅಂತ ಅಂದರೆ ತಪ್ಪು ತಿಳ್ಕೊಬೇಡಿ. ಜಾಬ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಫ್ಯಾಮಿಲಿ ಅಂದರೆ ಮನುಷ್ಯ ಅಂದಮೇಲೆ ತುಂಬ ಅಂದರೆ ತುಂಬ ಇಷ್ಟು ಉದ್ದ ಬರುತ್ತೆ ಫ್ರೆಂಡ್ಸ್ ಪ್ರಾಬ್ಲಮ್ಸು. ಅದರಲ್ಲಿ ಯಾವ್ದಾರು ಆಗಿರ್ಬೋದು, ಬೇರೆಯವ್ರಿಗೆ ಹರ್ಟ್ ಮಾಡಬೇಡಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್. ಯಾರಿಗಾರು ಹರ್ಟ್ ಆಗಿದ್ದರೆ ಸಾರಿ ಫಾರ್ ದಟ್. ಯಾಕೆ ಅಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಆ್ಯಂಡ್ ನಾನು ಪೂಜೆ ಮಾಡಿದ್ದಾಯಿತು. ಈ ಥರ ಪೂಜೆ ಮಾಡಿದ್ರೆ ನಮಗೊಂಥರ ಮನಸ್ಸಿಗೆ ತೃಪ್ತಿ ಫ್ರೆಂಡ್ಸ್, ಸಖತ್ ತೃಪ್ತಿ. ಆ್ಯಂಡ್ ಅದಾದಮೇಲೆ ನಮ್ಮಿಬ್ಬರಿಗೆ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಇವತ್ತು ನನ್ನ 4 AM to 12 PM ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಗೌಡ್ರಿಗೆ ಬಿಸಿ ಬಿಸಿ ಮುದ್ದೆ ಕೊಟ್ಟಿದ್ದಾಯಿತು. ಊಟ ಆದಮೇಲೆ 1 ಕಪ್ ಟೀ ಬೇಕು ಅಂತ ಕೇಳಿದ್ರು, ಮಳೆ ಬರ್ತಾ ಇರೋದ್ರಿಂದ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.